ಫುಡ್ ಸೇಫ್ಟಿ ಆಫೀಸರ್ನಿಂದ ಬಿಆರ್ ವಿಸ್ಕಿಗೆ ಪ್ರಮೋಷನ್. ಸಾರ್ವಜನಿಕರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳಿ ಇರುತ್ತೆ ಒಬ್ಬ ಅಧಿಕಾರಿಗೆ. ಆದರೆ ಆತ ಏನು ಮಾಡಿದ ಅಂತ ಹೇಳಿದರೆ ಬಿಯರ್ ಬಾಟಲ್ ಪ್ರಮೋಷನ್. ಕಂಟೆಂಟ್ ಕ್ರಿಯೇಟರ್ ನಾಗರಾಜ ನಿಲುಗಲು ಜೊತೆ ರೀಲ್ಸ್ ಮಾಡಿದ್ದಾರೆ. ರೋಣ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಚೇತನ್, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಉಲ್ಲಂಘಿಸಿದ ಅಧಿಕಾರಿ. ನೀವು ವಿಡಿಯೋ ತುಣುಕನ್ನು ನನಗೆ ಶೇರ್ ಮಾಡಿದಿರಿ, ಅದನ್ನು ನೋಡಿದೆ. ಮೇಲ್ನೋಟಕ್ಕೆ ಅದು ಚೇತನ್ ಎಸ್ ಅಂಥೇಳಿ ಫುಡ್ ಸೇಫ್ಟಿ ಆಫೀಸರ್ ಇದ್ದಾರೆ ನಮ್ಮ ಆಫೀಸಲ್ಲಿ. ಆ ವಿಡಿಯೋ ತುಣುಕಲ್ಲಿ ಸ್ವಲ್ಪ ಕೆಲವೊಂದು ವೈಲೇಷನ್ಸ್ ಮಾಡಿದ್ದಾರೆ ನಮ್ಮ KCSR ರೂಲ್ಸ್ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಆದರೂ ಕೂಡ ಆ ವ್ಯಕ್ತಿಗೆ ನಾವು ನನಗಿವತ್ತು ಗಮನಕ್ಕೆ ಬಂದಿದೆ. ನಾನು ಇಮಿಡಿಯೇಟ್ಲಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳ್ತೀನಿ. ಕಾರಣ ಕೇಳೋ ನೋಟಿಸ್ ಜಾರಿ ಮಾಡಿ ಅದರದ್ದು ಏನಕ್ಕೆ ಆಗಿ ಮಾಡಿದ್ದೀರಾ, ಏನು ಉದ್ದೇಶ ಇತ್ತು ಅಂತೆಲ್ಲ ಕೇಳ್ತೀನಿ. ಆ ವಿವರಣೆಯನ್ನು ನಾನು ಕೇಳಿದ ಮೇಲೆ ವಿವರಣೆ ಏನು ಕೊಡ್ತಾರೆ ನೋಡಿಕೊಂಡು ಮೇಲಾಧಿಕಾರಿಗಳಿಗೆ ಅಂದರೆ ಫುಡ್ ಸೇಫ್ಟಿ ಕಮಿಷನರ್ ಸರ್ಗೆ ವರದಿ ಮಾಡ್ತೀನಿ. ಆ್ಯಕ್ಚುಲಿ ಅದೇ ನಿಮ್ಮ ಫುಡ್ ಸೇಫ್ಟಿ ಆಫೀಸರ್ನಿಂದ ಬಿಆರ್ ವಿಸ್ಕಿಗೆ ಪ್ರಮೋಷನ್. ಸಾರ್ವಜನಿಕರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳಿ ಇರುತ್ತೆ ಒಬ್ಬ ಅಧಿಕಾರಿಗೆ. ಆದರೆ ಆತ ಏನು ಮಾಡಿದ ಅಂತ ಹೇಳಿದರೆ ಬಿಯರ್ ಬಾಟಲ್ ಪ್ರಮೋಷನ್. ಕಂಟೆಂಟ್ ಕ್ರಿಯೇಟರ್ ನಾಗರಾಜ ನಿಲುಗಲು ಜೊತೆ ರೀಲ್ಸ್ ಮಾಡಿದ್ದಾರೆ. ರೋಣ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಚೇತನ್, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಉಲ್ಲಂಘಿಸಿದ ಅಧಿಕಾರಿ. ನೀವು ವಿಡಿಯೋ ತುಣುಕನ್ನು ನನಗೆ ಶೇರ್ ಮಾಡಿದಿರಿ, ಅದನ್ನು ನೋಡಿದೆ. ಮೇಲ್ನೋಟಕ್ಕೆ ಅದು ಚೇತನ್ ಎಸ್ ಅಂಥೇಳಿ ಫುಡ್ ಸೇಫ್ಟಿ ಆಫೀಸರ್ ಇದ್ದಾರೆ ನಮ್ಮ ಆಫೀಸಲ್ಲಿ. ಆ ವಿಡಿಯೋ ತುಣುಕಲ್ಲಿ ಸ್ವಲ್ಪ ಕೆಲವೊಂದು ವೈಲೇಷನ್ಸ್ ಮಾಡಿದ್ದಾರೆ ನಮ್ಮ KCSR ರೂಲ್ಸ್ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಆದರೂ ಕೂಡ ಆ ವ್ಯಕ್ತಿಗೆ ನಾವು ನನಗಿವತ್ತು ಗಮನಕ್ಕೆ ಬಂದಿದೆ. ನಾನು ಇಮಿಡಿಯೇಟ್ಲಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳ್ತೀನಿ. ಕಾರಣ ಕೇಳೋ ನೋಟಿಸ್ ಜಾರಿ ಮಾಡಿ ಅದರದ್ದು ಏನಕ್ಕೆ ಆಗಿ ಮಾಡಿದ್ದೀರಾ, ಏನು ಉದ್ದೇಶ ಇತ್ತು ಅಂತೆಲ್ಲ ಕೇಳ್ತೀನಿ. ಆ ವಿವರಣೆಯನ್ನು ನಾನು ಕೇಳಿದ ಮೇಲೆ ವಿವರಣೆ ಏನು ಕೊಡ್ತಾರೆ ನೋಡಿಕೊಂಡು ಮೇಲಾಧಿಕಾರಿಗಳಿಗೆ ಅಂದರೆ ಫುಡ್ ಸೇಫ್ಟಿ ಕಮಿಷನರ್ ಸರ್ಗೆ ವರದಿ ಮಾಡ್ತೀನಿ. ಆ್ಯಕ್ಚುಲಿ ಅದೇ ನಿಮ್ಮ ವಿಡಿಯೋ ಫುಡ್ ಸೇಫ್ಟಿ ಆಫೀಸರ್ನಿಂದ ಬಿಆರ್ ವಿಸ್ಕಿಗೆ ಪ್ರಮೋಷನ್. ಸಾರ್ವಜನಿಕರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳಿ ಇರುತ್ತೆ ಒಬ್ಬ ಅಧಿಕಾರಿಗೆ. ಆದರೆ ಆತ ಏನು ಮಾಡಿದ ಅಂತ ಹೇಳಿದರೆ ಬಿಯರ್ ಬಾಟಲ್ ಪ್ರಮೋಷನ್. ಕಂಟೆಂಟ್ ಕ್ರಿಯೇಟರ್ ನಾಗರಾಜ ನಿಲುಗಲು ಜೊತೆ ರೀಲ್ಸ್ ಮಾಡಿದ್ದಾರೆ. ರೋಣ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಚೇತನ್, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಉಲ್ಲಂಘಿಸಿದ ಅಧಿಕಾರಿ. ನೀವು ವಿಡಿಯೋ ತುಣುಕನ್ನು ನನಗೆ ಶೇರ್ ಮಾಡಿದಿರಿ, ಅದನ್ನು ನೋಡಿದೆ. ಮೇಲ್ನೋಟಕ್ಕೆ ಅದು ಚೇತನ್ ಎಸ್ ಅಂಥೇಳಿ ಫುಡ್ ಸೇಫ್ಟಿ ಆಫೀಸರ್ ಇದ್ದಾರೆ ನಮ್ಮ ಆಫೀಸಲ್ಲಿ. ಆ ವಿಡಿಯೋ ತುಣುಕಲ್ಲಿ ಸ್ವಲ್ಪ ಕೆಲವೊಂದು ವೈಲೇಷನ್ಸ್ ಮಾಡಿದ್ದಾರೆ ನಮ್ಮ KCSR ರೂಲ್ಸ್ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಆದರೂ ಕೂಡ ಆ ವ್ಯಕ್ತಿಗೆ ನಾವು ನನಗಿವತ್ತು ಗಮನಕ್ಕೆ ಬಂದಿದೆ. ನಾನು ಇಮಿಡಿಯೇಟ್ಲಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳ್ತೀನಿ. ಕಾರಣ ಕೇಳೋ ನೋಟಿಸ್ ಜಾರಿ ಮಾಡಿ ಅದರದ್ದು ಏನಕ್ಕೆ ಆಗಿ ಮಾಡಿದ್ದೀರಾ, ಏನು ಉದ್ದೇಶ ಇತ್ತು ಅಂತೆಲ್ಲ ಕೇಳ್ತೀನಿ. ಆ ವಿವರಣೆಯನ್ನು ನಾನು ಕೇಳಿದ ಮೇಲೆ ವಿವರಣೆ ಏನು ಕೊಡ್ತಾರೆ ನೋಡಿಕೊಂಡು ಮೇಲಾಧಿಕಾರಿಗಳಿಗೆ ಅಂದರೆ ಫುಡ್ ಸೇಫ್ಟಿ ಕಮಿಷನರ್ ಸರ್ಗೆ. ಫುಡ್ ಸೇಫ್ಟಿ ಆಫೀಸರ್ನಿಂದ ಬಿಆರ್ ವಿಸ್ಕಿಗೆ ಪ್ರಮೋಷನ್. ಸಾರ್ವಜನಿಕರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳಿ ಇರುತ್ತೆ ಒಬ್ಬ ಅಧಿಕಾರಿಗೆ. ಆದರೆ ಆತ ಏನು ಮಾಡಿದ ಅಂತ ಹೇಳಿದರೆ ಬಿಯರ್ ಬಾಟಲ್ ಪ್ರಮೋಷನ್. ಕಂಟೆಂಟ್ ಕ್ರಿಯೇಟರ್ ನಾಗರಾಜ ನಿಲುಗಲು ಜೊತೆ ರೀಲ್ಸ್ ಮಾಡಿದ್ದಾರೆ. ರೋಣ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಚೇತನ್, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಉಲ್ಲಂಘಿಸಿದ ಅಧಿಕಾರಿ. ನೀವು ವಿಡಿಯೋ ತುಣುಕನ್ನು ನನಗೆ ಶೇರ್ ಮಾಡಿದಿರಿ, ಅದನ್ನು ನೋಡಿದೆ. ಮೇಲ್ನೋಟಕ್ಕೆ ಅದು ಚೇತನ್ ಎಸ್ ಅಂಥೇಳಿ ಫುಡ್ ಸೇಫ್ಟಿ ಆಫೀಸರ್ ಇದ್ದಾರೆ ನಮ್ಮ ಆಫೀಸಲ್ಲಿ. ಆ ವಿಡಿಯೋ ತುಣುಕಲ್ಲಿ ಸ್ವಲ್ಪ ಕೆಲವೊಂದು
ವೈಲೇಷನ್ಸ್ ಮಾಡಿದ್ದಾರೆ ನಮ್ಮ KCSR ರೂಲ್ಸ್ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಆದರೂ ಕೂಡ ಆ ವ್ಯಕ್ತಿಗೆ ನಾವು ನನಗಿವತ್ತು ಗಮನಕ್ಕೆ ಬಂದಿದೆ. ನಾನು ಇಮಿಡಿಯೇಟ್ಲಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳ್ತೀನಿ. ಕಾರಣ ಕೇಳೋ ನೋಟಿಸ್ ಜಾರಿ ಮಾಡಿ ಅದರದ್ದು ಏನಕ್ಕೆ ಆಗಿ ಮಾಡಿದ್ದೀರಾ, ಏನು ಉದ್ದೇಶ ಇತ್ತು ಅಂತೆಲ್ಲ ಕೇಳ್ತೀನಿ. ಆ ವಿವರಣೆಯನ್ನು ನಾನು ಕೇಳಿದ ಮೇಲೆ ವಿವರಣೆ ಏನು ಕೊಡ್ತಾರೆ ನೋಡಿಕೊಂಡು ಮೇಲಾಧಿಕಾರಿಗಳಿಗೆ ಅಂದರೆ ಫುಡ್ ಸೇಫ್ಟಿ ಕಮಿಷನರ್ ಸರ್ಗೆ ವರದಿ ಮಾಡ್ತೀನಿ. ಆ್ಯಕ್ಚುಲಿ ಅದೇ ನಿಮ್ಮ ಫುಡ್ ಸೇಫ್ಟಿ ಆಫೀಸರ್ನಿಂದ ಬಿಯರ್ ವಿಸ್ಕಿಗೆ ಪ್ರಮೋಷನ್. ಸಾರ್ವಜನಿಕರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳಿ ಇರುತ್ತೆ ಒಬ್ಬ ಅಧಿಕಾರಿಗೆ. ಆದರೆ ಆತ ಏನು ಮಾಡಿದ ಅಂತ ಹೇಳಿದರೆ ಬಿಯರ್ ಬಾಟಲ್ ಪ್ರಮೋಷನ್. ಕಂಟೆಂಟ್ ಕ್ರಿಯೇಟರ್ ನಾಗರಾಜ ನಿಲುಗಲು ಜೊತೆ ರೀಲ್ಸ್ ಮಾಡಿದ್ದಾರೆ. ರೋಣ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಚೇತನ್, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಉಲ್ಲಂಘಿಸಿದ ಅಧಿಕಾರಿ. ನೀವು ವಿಡಿಯೋ ತುಣುಕನ್ನು ನನಗೆ ಶೇರ್ ಮಾಡಿದಿರಿ, ಅದನ್ನು ನೋಡಿದೆ. ಮೇಲ್ನೋಟಕ್ಕೆ ಅದು ಚೇತನ್ ಎಸ್ ಅಂಥೇಳಿ ಫುಡ್ ಸೇಫ್ಟಿ ಆಫೀಸರ್ ಇದ್ದಾರೆ ನಮ್ಮ ಆಫೀಸಲ್ಲಿ. ಆ ವಿಡಿಯೋ ತುಣುಕಲ್ಲಿ ಸ್ವಲ್ಪ ಕೆಲವೊಂದು ವೈಲೇಷನ್ಸ್ ಮಾಡಿದ್ದಾರೆ ನಮ್ಮ KCSR ರೂಲ್ಸ್ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಆದರೂ ಕೂಡ ಆ ವ್ಯಕ್ತಿಗೆ ನಾವು ನನಗಿವತ್ತು ಗಮನಕ್ಕೆ ಬಂದಿದೆ. ನಾನು ಇಮಿಡಿಯೇಟ್ಲಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳ್ತೀನಿ. ಕಾರಣ ಕೇಳೋ ನೋಟಿಸ್ ಜಾರಿ ಮಾಡಿ ಅದರದ್ದು ಏನಕ್ಕೆ ಆಗಿ ಮಾಡಿದ್ದೀರಾ, ಏನು ಉದ್ದೇಶ ಇತ್ತು ಅಂತೆಲ್ಲ ಕೇಳ್ತೀನಿ. ಆ ವಿವರಣೆಯನ್ನು ನಾನು ಕೇಳಿದ ಮೇಲೆ ವಿವರಣೆ ಏನು ಕೊಡ್ತಾರೆ ನೋಡಿಕೊಂಡು ಮೇಲಾಧಿಕಾರಿಗಳಿಗೆ ಅಂದರೆ ಫುಡ್ ಸೇಫ್ಟಿ ಕಮಿಷನರ್ ಸರ್ಗೆ ವರದಿ ಮಾಡ್ತೀನಿ. ಆ್ಯಕ್ಚುಲಿ ಅದೇ ನಿಮ್ಮ ವಿಡಿಯೋ ಫುಡ್ ಸೇಫ್ಟಿ ಆಫೀಸರ್ನಿಂದ ಬಿಯರ್ ವಿಸ್ಕಿಗೆ ಪ್ರಮೋಷನ್. ಸಾರ್ವಜನಿಕರ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳಿ ಇರುತ್ತೆ ಒಬ್ಬ ಅಧಿಕಾರಿಗೆ. ಆದರೆ ಆತ ಏನು ಮಾಡಿದ ಅಂತ ಹೇಳಿದರೆ ಬಿಯರ್ ಬಾಟಲ್ ಪ್ರಮೋಷನ್. ಕಂಟೆಂಟ್ ಕ್ರಿಯೇಟರ್ ನಾಗರಾಜ ನಿಲುಗಲು ಜೊತೆ ರೀಲ್ಸ್ ಮಾಡಿದ್ದಾರೆ. ರೋಣ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಚೇತನ್, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಉಲ್ಲಂಘಿಸಿದ ಅಧಿಕಾರಿ. ನೀವು ವಿಡಿಯೋ ತುಣುಕನ್ನು ನನಗೆ ಶೇರ್ ಮಾಡಿದಿರಿ, ಅದನ್ನು ನೋಡಿದೆ. ಮೇಲ್ನೋಟಕ್ಕೆ ಅದು ಚೇತನ್ ಎಸ್ ಅಂಥೇಳಿ ಫುಡ್ ಸೇಫ್ಟಿ ಆಫೀಸರ್ ಇದ್ದಾರೆ ನಮ್ಮ ಆಫೀಸಲ್ಲಿ. ಆ ವಿಡಿಯೋ ತುಣುಕಲ್ಲಿ ಸ್ವಲ್ಪ ಕೆಲವೊಂದು ವೈಲೇಷನ್ಸ್ ಮಾಡಿದ್ದಾರೆ ನಮ್ಮ KCSR ರೂಲ್ಸ್ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಆದರೂ ಕೂಡ ಆ ವ್ಯಕ್ತಿಗೆ ನಾವು ನನಗಿವತ್ತು ಗಮನಕ್ಕೆ ಬಂದಿದೆ. ನಾನು ಇಮಿಡಿಯೇಟ್ಲಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳ್ತೀನಿ. ಕಾರಣ ಕೇಳೋ ನೋಟಿಸ್ ಜಾರಿ ಮಾಡಿ ಅದರದ್ದು ಏನಕ್ಕೆ ಆಗಿ ಮಾಡಿದ್ದೀರಾ, ಏನು ಉದ್ದೇಶ ಇತ್ತು ಅಂತೆಲ್ಲ ಕೇಳ್ತೀನಿ. ಆ ವಿವರಣೆಯನ್ನು ನಾನು ಕೇಳಿದ ಮೇಲೆ ವಿವರಣೆ ಏನು ಕೊಡ್ತಾರೆ ನೋಡಿಕೊಂಡು ಮೇಲಾಧಿಕಾರಿಗಳಿಗೆ ಅಂದರೆ ಫುಡ್ ಸೇಫ್ಟಿ ಕಮಿಷನರ್ ಸರ್ಗೆ ವರದಿ ಮಾಡ್ತೀನಿ. ಆ್ಯಕ್ಚುಲಿ ಅದೇ ನಿಮ್ಮ ವಿಡಿಯೋ ವರದಿ ಮಾಡ್ತೀನಿ. ಆ್ಯಕ್ಚುಲಿ ಅದೇ ನಿಮ್ಮ ವಿಡಿಯೋ